ನೈಸ್ ರೋಡಲ್ಲಿ ಇರಬಾರ್ದಲ್ವಾ ಈಗ? ಇಲ್ಲ ಸ್ಯಾಟರ್ಡೇ ಮೈಸೂರಿಗೆ ಹೋಗೋದು ತುಂಬ ಇರ್ತಾರೆ. ಇವತ್ತು ಸ್ಯಾಟರ್ಡೇ ಹೌದು, ಹೋಗ್ಬೇಕಾದ್ರೆ ಇರುತ್ತೆ. ಸಂಡೇ ಆ ಕಡೆಯಿಂದ ಬರ್ತಾ ಇರುತ್ತೆ. ಸ್ಯಾಟರ್ಡೇ ಇಲ್ಲಿಂದ ಹೋಗ್ಬೇಕಾದ್ರೆ ಇರುತ್ತೆ. ಅದು ನೈಸ್ ರೋಡಲ್ಲಿ ಹಿಂಗೆಲ್ಲ ಇರಬಾರ್ದಪ್ಪ. ಇರುತ್ತೆ. ಅಯ್ಯೋ, ನಾನು ಎಷ್ಟೊಂದು ಸಲ ನೋಡಿದ್ದೀನಿ ಮೈಸೂರು ರೋಡಲ್ಲಿ. ಮೈಸೂರು ರೋಡ್ ತುಂಬ ಜನ ಮೈಸೂರಿಗೆ ಹೋಗ್ತಾರೆ. ಪ್ರಾಬ್ಲಿ ಇವತ್ತು ಇದಕ್ಕೆ ಹೋಗ್ತಾರೆ, ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗೋರು ಇರ್ತಾರಲ್ಲ. ಈ ಕಡೆಗೆ ಸ್ವಲ್ಪ ಆಷಾಢದೆಲ್ಲ ಹೋಗೋರೆಲ್ಲ ಜಾಸ್ತಿ ಇಲ್ಲ ಚಾಮುಂಡಿ ಬೆಟ್ಟಕ್ಕೆ. ನೋಡಿದ್ರಲ್ಲ ನೈಸ್ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಆ ಟ್ರಾಫಿಕ್ ಬಿಟ್ಟು ಮೇನ್ ರೋಡಿಗೆ ಬಂದ್ವಿ. ಏನಕ್ಕೆ ಅಂದರೆ ತಿಂಡಿ ತಿನ್ನೋ ಟೈಮ್ ಆಗಿತ್ತು. ಸೊ ಹಾಗಾಗಿ ತಿಂಡಿ ತಿನ್ನಬೇಕಿತ್ತು. ಅಲ್ಲಿ ಜಾಯ್ನ್ ಆಗೋಣ ಅಂತ ಬಂದರೆ ಅಲ್ಲಿ ಇನ್ನೂ ಸಿಕ್ಕೋಬಿಟ್ಟು ಟ್ರಾಫಿಕ್ ಇತ್ತು. ಅದು ನೋಡೋಕ್ಕಾಗ್ತಿರ್ಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಪ್ಲೇಸ್ಗೆ ಹೋಗಬೇಕು ಅಂತ ಅಂದಾಗ ಇದನ್ನೆಲ್ಲ ಫೇಸ್ ಮಾಡಲೇಬೇಕು ಅಂತ ಅಂದ್ಕೊಂಡು ಸರಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ತಿಂಡಿ ತಿನ್ನೋಕ್ಕೆ ಅಂತ ಹೊರಟ್ವಿ. ಮೇನ್ ರೋಡ್ದಿಂದ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಯಾವುದು ಒಳ್ಳೆ ಹೋಟೆಲ್ ಇರುತ್ತೆ ಅಂತ. ಸರಿ ಹೋಗೋಣ ಅಂತ ಅಲ್ಲಿ ಹೋದರೆ ನನಗೆ ಶಾಕ್ ಆಗಿಬಿಡ್ತು. ಅಷ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ತಿಂಡಿ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಸರಿ ಹೊರಟ್ವಿ. ಯಾವುದಂತ ಗೊತ್ತಾಯ್ತಲ್ವಾ? ಖಂಡಿತ ಗೊತ್ತಾಗಿರುತ್ತೆ, ಕದಂಬ ಹೋಟೆಲ್. ಸೊ ಬನ್ನಿ ಒಳಗಡೆ ಹೋಗಿ ಏನು ತಿಂಡಿ ತಿಂತೀನಿ, ಜಾಗ ಇದೆಯಾ ಇಲ್ವಾ ನೋಡೋಣ. ದೊಡ್ಡದಾಗಿ ಹೇಳ್ಬಿಟ್ಟೆ ಜಾಗ ಇದೆಯಾ ಇಲ್ವಾ ಅಂತ. ಪಾರ್ಕಿಂಗೇ ಜಾಗ ಸಿಗ್ತಾ ಇಲ್ಲ, ಇನ್ನು ಒಳಗಡೆ ಸಿಗುತ್ತಾ ನನಗಂತೂ ಡೌಟ್ ಇದೆ. ಸೊ ಬನ್ನಿ ನೋಡೋಣ ಸಿಗುತ್ತಾ, ನಮ್ಮ ಲಕ್ ಹೇಗಿದೆ ಅಂತ. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಫಸ್ಟ್ ಪಾರ್ಕಿಂಗ್ ಮಾಡೋಣ, ಆಮೇಲೆ ಗೊತ್ತಾಗುತ್ತೆ ನಮ್ಗೆ ಸಿಗುತ್ತಾ ಇಲ್ವಾ ಅಂತ. ಸರಿ ಬನ್ನಿ ನೋಡೋಣ. ನೋಡಿದ್ರಿ ಅಲ್ವಾ ಎಷ್ಟು ರಸಿದೆ ಅಂತ. ಎಲ್ಲೋ ಆಚೆ ಕೂತ್ಕೊಂಡು ತಿಂಡಿ ತಿಂದ್ವಿ, ಒಳಗಡೆ ಸಿಗಲೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ ಸರ್, ತಿಂಡಿ ತಿಂದ್ವಿ ಹೊರಟ್ವಿ. ಅವ್ರ ಹತ್ರ ಕೊಟ್ಟಿದ್ದೀನಿ. ಆಯಿತು ಸರ್. ಇವತ್ತೆಲ್ಲ ಹೋಗಲ್ಲ ಬಿಡು. ಇಷ್ಟೊಂದು ಜಾಮ್ ಇದೆ, ಎಲ್ಲ ಹೋಗ್ತೇನೆ. ಇದು ಇಲ್ಲಿ ಈ ಕಡೆ ಆ ಕಡೆ ತಿರುಗುವರು. ಒಂದ್ಸಲ ಇದು ಹತ್ತದ ಮೇಲೆ ಏನು ತೊಂದರೆ ಇಲ್ಲ. ಎಲ್ಲಿಗೆ ಅಂತ ಹೇಳ್ದೆ ಹೊರಟಿದ್ದಾಳೆ ಅಂತ ಅಂದ್ಕೊಂಡ್ರಾ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಗೊತ್ತಾಗುತ್ತೆ. ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ನಮ್ಮ ಹೀರೋ ರವಿಚಂದ್ರನ್ ಸಾಂಗ್ಸ್ ಇಲ್ಲ ಅಂದರೆ ಹೇಗೆ ಸರ್? ಸಾಂಗ್ಸ್ ಹಾಕ್ಕೊಂಡು ಹೊರಟ್ವಿ. ಎಲ್ಲಿಗೆ ಓಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಬಂದು ಸಿಕ್ಕಾಪಟ್ಟೆ ತುಂತುರು ಥರ ಮಳೆ ಬರ್ತಾಯಿತ್ತು. ಸೊ ಮಳೆನ
ನನಗೆ ಕ್ಯಾಪ್ಚರ್ ಮಾಡ್ಕೋಬೇಕು ಅನಿಸ್ತು. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಂಡೆ. ಮ್ಯೂಸಿಕ್ ಜೊತೆ ಮಳೆನೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಬನ್ನಿ ಇನ್ನು ತುಂಬ ಎಂಜಾಯ್ ಮಾಡೋದು, ನೋಡುವಂಥ ಪ್ಲೇಸ್ ಸಖತ್ತಾಗಿದೆ. ಸೊ ಹೋಗ್ತಾ ಹಾಗೆ ವಿಡಿಯೋ ಮಾಡ್ಕೊಳ್ತೀನಿ, ನಿಮಗೂ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಅದ್ರದ್ದೇಂಥದಿಲ್ಲ, ಬಟ್ ಇದು ಚೆನ್ನಾಗಿದೆ. ಇದು ಯಾವ ಊರು? ಹಾಂ, ಮಳವಳ್ಳಿ MTR. ಅದು ಆ ಲೇಕ್ ಚೆನ್ನಾಗಿತ್ತು. ಅದು ಎಂಥ ಲೇಕ್ ಆಗುತ್ತೆ, ಮಳವಳ್ಳಿ ಲೇಕ್ ಇರಬೇಕು ಪ್ರಾಬ್ಲಿ, ಹಂಗೆ ಹೇಳ್ತಾರೆ ನಾವು. ಅದರಲ್ಲಿ ತಾವರೆ ಹೂವೆಲ್ಲ ಬಿಟ್ಟಿತ್ತಲ್ಲ, ಅದು ಚೆನ್ನಾಗೇ ಇತ್ತು. ಫುಲ್ ಬಿಟ್ಟಿರಲಿಲ್ಲ, ಸ್ವಲ್ಪ ಬಿಟ್ಟಿತ್ತಲ್ಲ, ಚೆನ್ನಾಗಿತ್ತು. ಟೌನ್, ಮಳವಳ್ಳಿ ಟೌನ್. ಬಟ್ ರೋಡ್ ಚೆನ್ನಾಗಿದೆ. ಎಲ್ಲ ಈಗ ರೆಡಿ ಮಾಡಿಸಿರತ್ತಪ್ಪ, ಮತ್ತೆ ಅಷ್ಟು ಚೆನ್ನಾಗಿರುತ್ತೆ. ಪ್ರಾಬಬ್ಲಿ ಜಾಸ್ತಿ ಜನ ಬರ್ತಾರೆ ಅಂದ್ಬಿಟ್ಟು ಮಾಡಿ. ಇದು ಎಷ್ಟು ಕಿಲೋಮೀಟರ್ ಇದೆ? 27 ಕಿಲೋಮೀಟರ್. 28 minutes. ಯಾವ ಟೋಲ್ ಇದು? ಯಾವ ಟೋಲು ಅಂತ ನೋಡಲ್ಲ, ಮಾಡಲ್ಲ, ಸುಮ್ಮನೆ ಓಡಿಸ್ಕೊಂಡ್ ಬರ್ತಿರ್ತೀಯ. ಅಲ್ಲಿ ಟೋಲ್ ಸಿಗುತ್ತೆ, ಕಟ್ ಹೋಗ್ತಾರಲ್ಲ. ವೆರಿ ಗುಡ್. ಏನ್ ಮಾಡ್ತೀಯ? ಸಾಫ್ಟ್ವೇರ್ ಕೆಲಸ ಮಾಡ್ತೀಯ? ಲೆಕ್ಕ ಇರಲ್ಲ ದುಡ್ಡಂದ್ರೆ. ಬೈಕ್ ಕರ್ಸ್ಕೊಳಿತಾರೆ ನೋಡಿ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಇಲ್ಲ, ಇವರೆಲ್ಲ ನೋಡು ಪೊಲೀಸ್ ಫೋಟೋ ತೆಗೆದು ಇದು ಮಾಡ್ತಿದ್ದಾರೆ. ಹೌದಾ? ಅವ್ರಿಗೆ ಹೇಳ್ಬೇಕು ಸರ್, ಕಂಪ್ಲೇಂಟ್ ಮಾಡಕ್ಕೇನೆ ನಾವು ಸುಮ್ಮನೆ ಕೇಳ್ಬೇಕು, ನೋಡೋಣ ಏನು ಹೇಳ್ತಾರೆ ಅಂತ. ನಿಲ್ಲಿಸ್ಬೇಡಿ ಅಂದ್ರೆ ನಿಲ್ಲಿಸ್ತಾರಲ್ಲ, ನಮ್ಮ ಜನಕ್ಕೆ ಬುದ್ಧಿ ಇಲ್ಲ. ಹೋಗು. ಸಖತ್ತಾಗಿದೆ. AC ಆಫ್ ಮಾಡು, ಇದರಲ್ಲೇ ಹೋಗೋಣ. ಚೆನ್ನಾಗಿದೆ. ನೇಚರ್ ನೋಡಿರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಇಂಥ ನೇಚರ್ ನೋಡೋದೇ ಒಂದು ಖುಷಿ. ಸೊ ಇವಾಗಲಾದರೂ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೇಳಬೇಕಂತ ಅಂದ್ಕೊಂಡಿದ್ದೀರಾ? ಗೆಸ್ ಮಾಡಿರ್ತೀರಾ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಇದು ಹೆಂಗೆ ಮಜಾ ಗೊತ್ತಾ? ನಾನು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆಲ್ಲ ಜರ್ಕೊಡಿದ್ಯಾ? ಸರಿಯಾಗಿ ಓಡ್ಸಕ್ ಬರಲ್ಲ ನಿನ್ ಕಾರ್ ನೋಡು. ನನಗೆ ಯಾವಾಗ ಅಂದ್ರೆ ನನ್ನ ವಿಡಿಯೋ ನಿಂಗೆ ಕ್ಲಿಯರ್ ಬರೋದು ಇಷ್ಟ ಇಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ಹೆಂಗಿದೆ, ಸಖತ್ತಾಗಿದೆ ನೋಡು. ಅಲ್ಲಿ ಬರ್ತಾ ಇಲ್ಲ ನೋಡು, ಮೇಲ್ಗಡೆ ಬೈಕರ್ಸ್ ಅಲ್ಲಿ ನಿಲ್ತಿದ್ದಾರೆ ನೋಡು. ಆ ಕಡೆಗೆ ಬರ್ತಾ, ಆ ಕಡೆ ಮೇಲ್ಗಡೆ ಕ್ಲೀನ್ ಆಗಿದೆ, ಅಲ್ಲಿ ನಿಲ್ಸ್ಬೋದು ಅನ್ಕೋತೀನಿ. ಇಲ್ಲಾಂದ್ರೆ ಸ್ವಲ್ಪ ಮುಂದೆ ಹಿಂದೆ ಎಲ್ಲರೂ ನಿಲ್ಸಿ. ಅಲ್ಲೂ ಪೊಲೀಸ್ ಇರ್ತಾರೆ ಅನ್ಸುತ್ತೆ. ಅಲ್ಲಲ್ಲ, ಹಿಂದೆ ಮುಂದೆ ಎಲ್ಲರೂ ಹಾಕ್ಬಿಟ್ಟು ತೆಗಿಯೋಣ ಬಿಡು. ಈಗ ಆದಷ್ಟು ಮಾಡ್ಕೋ. ಇದು ಪೊಲೀಸ್ ಇದ್ದಾರೆ, ಬಟ್ ನೋಡ ಬಿಡಲ್ಲ ಅನ್ಸುತ್ತೆ. ಪೊಲೀಸ್ ಇದ್ರೆ ಅವರು ಸುಮ್ಮನೆ ಅದೇ ಬಿಡ್ತಾರೆ, ಮತ್ತೆ ಹಂಗೆ ಫೋಟೋ ತಗೊಳ್ತಾರೆ, ಮನೆ ಕಳಿಸ್ತಾರೆ ನೋಟಿಸ್. ನೋಡೋಣ, ಇಲ್ಲೆಲ್ಲರೂ ಹಿಂದೆ ಹಾಕ್ಬಿಟ್ಟು ನಡ್ಕೊಂಬರಕ್ಕಂತ ಬಿಡ್ತಿರ್ತೀನಿ. ಅವರಿದ್ದಾಗ ಮಾಡಕ್ಕೆ ಹೋಗಬೇಡ ಆಯ್ತಾ? ಎಸ್, ನಾವೆಲ್ಲಿ ತಲುಪಕ್ಕಿತ್ತು ಆ ಪ್ಲೇಸ್ಗೆ ಬಂದಿದ್ದೀನಿ. ಸೊ ಅಲ್ಲಿ
ಗಾರ್ಡ್ಸ್ ಇದ್ದಾರಲ್ಲ ಅವ್ರಿಗೆ ಪೇ ಮಾಡಬೇಕಿತ್ತು ನಾವು. ಅದನ್ನು ಅಲ್ಲಿ ವಿಡಿಯೋ ಮಾಡ್ಕೋಬೇಡ ಅಂತ ಹೇಳ್ತಿದ್ದ. ಸೊ ನಾನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಹಾಗಾಗಿ ಪಾರ್ಕಿಂಗ್ ಹತ್ರ ಬಂದ್ವಿ. ಪಾರ್ಕಿಂಗ್ ಸಿಕ್ಕಾಬಟ್ಟೆ ಕ್ರೌಡ್ ಆಗಿದೆ. ಬನ್ನಿ ನೋಡೋಣ ಎಷ್ಟು ಜನ ಇರ್ತಾರೆ, ಎಲ್ಲಿ ಪಾರ್ಕಿಂಗ್ ಸಿಗುತ್ತೆ ಅಂತ. ಕೊನೆಗೂ ಒಂದು ಕಡೆ ಪಾರ್ಕಿಂಗ್ ಸಿಕ್ತು. ಪಾರ್ಕ್ ಮಾಡಿ ನಾವು ಒಳಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಿದ್ರಿ ಅಲ್ವಾ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಐ ಥಿಂಕ್ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ. ನನಗೆ ಗೊತ್ತು ನೀವು ಗೆಸ್ ಮಾಡಿರ್ತೀರಾ ಅಂತ. ಆದ್ರೂ ಸ್ವಲ್ಪ ಮುಂದೆ ಬಂದು ಹೇಳ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಗೊತ್ತಾಗಿಲ್ಲ ಅಂದರೆ ಗೊತ್ತಿರುತ್ತೆ, ಬಟ್ ಆದರೂ ಒಂದು ಏನೋ ಖುಷಿ ಅಲ್ಲೇ ಹೇಳೋಣ ಅಂತ. ಬನ್ನಿ. ಇಲ್ಲೂ ಎಂಟ್ರಿಗೆ ಟಿಕೆಟ್ ತೊಗೊಳ್ಬೇಕಿತ್ತು. ಸೊ ಟಿಕೆಟ್ ತಗೊಳ್ಳೋಕ್ಕೆ ಕ್ಯೂ ನಿಂತಿದ್ದೀನಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವ್ರ ಜೊತೆ ಕೂಡ ನಾನು ನಿಂತಿದ್ದೀನಿ. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋಗ್ತಾ ಇದ್ದಂಗೆ ಆ ಫೀಲೇ ಬೇರೆ, ಖುಷಿನೇ ಬೇರೆ, ತಡ್ಕೊಳಕ್ಕಾಗ್ತಿಲ್ಲ. ಈ ಜನಸಾಗರ ಅಂತ ನೋಡೋಕ್ಕಾಗ್ತಿಲ್ಲ. ಹಾಯ್ ಹಲೋ, ನಾನು ನಿಮ್ಮ ವಿನೋತ. ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಈ ಪ್ಲೇಸ್ ನೋಡ್ರೆ ಗೊತ್ತಾಗುತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ. ಎಸ್, ನಿಮ್ಗೆ ಕರೆಕ್ಟ್ ಆಗಿರುತ್ತೆ. ನಾನು ಬಂದಿರೋದು ಶಿವನ ಸಮುದ್ರ. ಗೊತ್ತಿರುತ್ತೆ, ಸುಮಾರು ಜನ ಬಂದಿರ್ತೀರಾ. ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಸಖತ್ ಖುಷಿಯಾಗಿದೆ. ಆ ಖುಷಿನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ನೀರು ತುಂಬಿ ತುಳುಕ್ತಾ ಇದೆ. ಹಾಗೆ ಅಷ್ಟು ಜನಸಾಗರ ಹರಿದು ಬರ್ತಾ ಇದೆ. ಅಷ್ಟು ಚೆನ್ನಾಗಿದೆ ಪ್ಲೇಸ್. ನನ್ಗೆ ಎಸ್, ಯಾವ ಪ್ಲೇಸು ಅಂತ ರಿವೀಲ್ ಮಾಡಾಯಿತು. ನಿಮಗೂ ಕೂಡ ಗೊತ್ತಾಯಿತು. ಆ್ಯಕ್ಚುಲಿ ನಿಮ್ಗೆ ಮೊದಲೇ ಗೊತ್ತಿರುತ್ತೆ, ಆದರೂ ಒಂದು ಹೇಳೋಕ್ಕೆ ಖುಷಿ, ಹಾಗಾಗಿ ಹೇಳ್ಕೊಂಡಿದ್ದೀನಿ. ನಾನು ಬಂದಿರೋದು ಶಿವನ ಸಮುದ್ರಗೆ. ಹೇಗಿದೆ ಪ್ಲೇಸು? ಸೂಪರಾಗಿದೆ ಅಲ್ವಾ? ನೀವು ನೋಡ್ಬೇಕು ಅನ್ಸಿದೆ ತಾನೇ? ಒಂದ್ಸರಿ ವಿಸಿಟ್ ಮಾಡಿ, ನಿಮ್ಗೆ ಖುಷಿ ಆಗುತ್ತೆ. ನಂತರ ಖುಷಿ ಪಡ್ತೀರಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆಯಪ್ಪ. ಈ ಸೌಂದರ್ಯ ನೋಡೋಕ್ಕೆ ಎರಡು ಕಣ್ಣು ಸಾಕಾಗ್ತಿಲ್ಲ. ಎಷ್ಟು ನೋಡಿದ್ರೂ ತೃಪ್ತಿ ಕೂಡ ಆಗ್ತಿಲ್ಲ. ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿದೆ. ನೋಡೋದರ ಜೊತೆಗೆ ನನ್ನ ವಿಡಿಯೋ, ನನ್ನ ಫೋಟೋಸ್ ಎಲ್ಲಿ ಇರಲೇಬೇಕು. ಅದು ನಿಮಗೂ ಗೊತ್ತಿರುತ್ತೆ. ಎಲ್ಲೋದ್ರೂ ನಾನು ವಿಡಿಯೋಗೆ ತುಂಬ ಇಷ್ಟಪಡ್ತೀನಿ ಅಂತ. ಖಂಡಿತ ನಾನಲ್ಲ, ನೀವು ಕೂಡ ಈ ಪ್ಲೇಸ್ಗೆ ಬಂದರೆ ನಿಮಗೂ ಫೋಟೋಸ್ ಬೇಕೇ ಬೇಕು ಅಂತ ಇಷ್ಟಪಡ್ತೀರಾ. ಹಾಗೆ ವಿಡಿಯೋಸ್ ಕೂಡ ಮಾಡ್ಕೊಳ್ತೀರಾ. ನನ್ನ ಗ್ರೂಪ್ಗೆ ನೀವು ಸೇರ್ಕೊಳ್ತೀರಾ. ಹಾಗಾಗಿ ನನಗೆ ತುಂಬ ಖುಷಿಯಾಗುತ್ತೆ. ಎಷ್ಟು ನೋಡ್ರೂ ಸಮಾಧಾನ ಆಗ್ತಿಲ್ಲ. ಎಷ್ಟು ಫೋಟೋಸ್ ತೊಗೊಂಡ್ರು, ಎಷ್ಟು ವಿಡಿಯೋ ಮಾಡಿಕೊಂಡ್ರು ನನಗೆ ತೃಪ್ತಿನೇ ಆಗ್ತಿಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸು. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ನಾನಂತೂ ಮಿಸ್ ಮಾಡ್ಕೊಂಡಿಲ್ಲ, ನೀವು ಮಿಸ್ ಮಾಡ್ಕೊಳ್ಬಾರ್ದು ಖಂಡಿತ. ದಯವಿಟ್ಟು ಬನ್ನಿ ನೋಡಿ. ಎಷ್ಟು ನೋಡ್ತಾ ಇದ್ರೂ ಸಮಾಧಾನನೇ ಆಗ್ತಿಲ್ಲ. ನೋಡ್ತಾ ಇದ್ರೇ ಅದು ಹೋಗಬೇಕು ಆಚೆ ಅಂತ ಅನ್ಸೋದಿಲ್ಲ. ಆದರೂ ಮನೆಗೆ ಹೋಗಲೇಬೇಕಾಗಿತ್ತು. ಹಾಗಾಗಿ ನೋಡಿ, ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನನಗೆ ತುಂಬ ಸಮಾಧಾನ ಆದಮೇಲೆ ನಾನು ಹೊರಡಬೇಕಾದ್ರೆ ಎಲ್ಲರದ್ದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ನಿಮಗೆ ಗೊತ್ತಿರುತ್ತೆ. ವಿಡಿಯೋ ಜೊತೆಗೆ ಏನಂತಾರೆ ಸೆಲ್ಫಿ ವಿಡಿಯೋಸ್ ಕೂಡ ಮಾಡಿಕೊಂಡೆ. ಯಾಕೆಂದರೆ ಅದನ್ನು ಮೀನ್ಸ್ ಏನಂತಾರೆ, ಅದನ್ನು ಬಿಟ್ಟು ಬರೋಕ್ಕೆ ಆ ಪ್ಲೇಸ್ ನಂಗೆ ಇಷ್ಟ ಆಗ್ತಿಲ್ಲ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಇಲ್ಲೇ ಹತ್ರದಲ್ಲಿದೆ. ಬೆಂಗಳೂರಿಗೆ ಆಗಲಿ, ಕನಕಪುರಕ್ಕೆ ಆಗಲಿ, ಮಳವಳ್ಳಿಗಂತೂ ತುಂಬ 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 ಹತ್ರ ಇದೆ. ಸೊ ಎಲ್ಲರೂ ದಯವಿಟ್ಟು ಹೋಗಿ ನೋಡಿ. ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ನೀರು ಅಷ್ಟು ತುಂಬಿ ಹರಿತಾ ಇದೆ. ಓಕೆ, ಹೊರಡ್ಬೇಕಾದ್ರೂ ಸಹ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಿಗಾಕೊಂಡ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು, ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ನಮ್ಮ ಥರನೇ ಅವರು ನೋಡೋಕ್ಕೆ ಬಂದಿದ್ದಾರೆ. ನಾವು ಹೆಂಗೆ ಸಿಗಾಕೊಂಡಿದ್ದೀವಿ ಅವರು ಕೂಡ ಸಿಗಾಕೊಂಡಿದ್ದಾರೆ. ಸೊ ಏನು ಕೋಪ ಮಾಡ್ಕೊಳಕ್ಕಾಗಲ್ಲ. ಕೋಪ ಬರುತ್ತೆ. ಯಾಕೆ ಗೊತ್ತಾ? ಸಿಕ್ಕಾಪಟ್ಟೆ ಹಸಿವಾಗಿರುತ್ತೆ. ಯಾಕೆಂದರೆ ಸಿಕ್ಕಾಪಟ್ಟೆ ಸುತ್ತಿರ್ತೀವಿ. ಏನಾದರೂ ಸಿಕ್ಕ ಸಾಕು ತಿನ್ನಬೇಕು ಅನಿಸುತ್ತೆ. ಅಕ್ಕಪಕ್ಕ ಯಾವುದೋ ಹೋಟೆಲ್ ಕೂಡ ಇಲ್ಲ ಅಲ್ಲಿ ಊಟ ಮಾಡುವಂಥದ್ದು. ಸಿಕ್ಕಾಪಟ್ಟೆ ಜಾಮ್ ಆಗಿರೋದ್ರಿಂದ ಹೇಗೋ ಕಂಟ್ರೋಲ್ ಮಾಡ್ಕೊಂಡು ಆಚೆಗಂತೂ ಬಂದ್ವಿ. ಆಚೆ ಬರಬೇಕಾದ್ರೆ ಹೊಟ್ಟೆ ಹಸು ಕಡಿಮೆ ಆಯ್ತಾ ಬಂತು. ಏನಕ್ಕೆ ಅಂದರೆ ಮತ್ತೆ ಆ ನೇಚರ್ ನೋಡ್ತಾ ಇದ್ವಿ, ಇಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ. ಸೊ ಹೋಗ್ತಾ ಊಟ ಮಾಡ್ಬೇಕನ್ನಿಸ್ತು. ಒಳ್ಳೆ ಪ್ಲೇಸ್ ಸಿಕ್ತು, ಊಟ ಮಾಡಿದ್ವಿ. ಬನ್ನಿ ಇಲ್ಲಿ ಅಂತ ನೋಡೋಣ. ಓಕೆ, ಗೊತ್ತಾಯ್ತು ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಈ ಬೋರ್ಡ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಯಾವಾಗಲೂ ಈ ಥರ ಬೋರ್ಡ್ ಹಾಕಿರ್ತಾರೆ.
ಸರಿ ಇಲ್ಲಿ ಹೋಗಿ ಒಳಗಡೆ ಒಂದೊಳ್ಳೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಫೇಮಸ್ ಆಗಿರೋ ವಡೆ ತಿಂದ್ವಿ. ಅದ್ರ ಜೊತೆಗೆ ಒಂದೊಳ್ಳೆ ಫ್ರೈಡ್ ರೈಸ್ ತಿಂದು ಊಟ ಮುಗಿಸಿ ಮನೆ ಕಡೆ ಹೊರಟ್ವಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾವಾಗಲೂ ನಿಮ್ಮ ಸಪೋರ್ಟ್ ನಮ್ಗೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಬಾಬಾ, ಸಿ ಯು, ಲವ್ ಯು, ಹಾ.